ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವಾಗ ನಾವು ಹೊರಟಿದ್ದು ಮಾವನ ಮನೆಗೆ. ಅಲ್ಲಿ ನನ್ನ ಹಸ್ಬೆಂಡಿದ್ದು ತಂದೆಗೆ ಹುಷಾರಿಲ್ಲ, ಅಜ್ಜ. ಅವರನ್ನು ನೋಡಲಿಕ್ಕೆ ಹೊರಟಿದ್ದೆ. ಇವಾಗ ನಾವು ಕಾರ್ಕಳದಿಂದ ಬೈಲೂರಿಗೆ ಹೋಗಬೇಕು. ಬೈಲೂರು ಗುಡ್ಡೆ ಅಂಗಡಿ ಅಂತ. ಅಜ್ಜನಿಗೆ ಹುಷಾರಿಲ್ಲ, ಹಾಗೆ ಅವರಿಗೆ ಹೋಗ್ತಾ ಹಣ್ಣು ತಿಂಡಿ ಎಲ್ಲ ಇಟ್ಕೊಂಡಿದ್ದೇವೆ. ಹಾಗೆ ಮೀನು ತಗೊಂಡೋಗ್ತಿದ್ದೇವೆ, ಬಂಗುಡ ಮೀನು. ಅವರನ್ನು ನೋಡಿಕೊಂಡು ಊಟ ಮಾಡ್ಕೊಂಡು ಬರ್ತೇವೆ. ಮತ್ತೆ ಅವರು ಮಣಿಪಾಲದಲ್ಲಿದ್ದರು ಒಂದು ವಾರ. ಅವರಿಗೀಗ ಮಾತಾಡಲಿಕ್ಕೆ ಆಗೋದಿಲ್ಲ, ಮಾತಾಡ್ತಾರೆ, ವಾಯ್ಸ್ ಹೊರಗೆ ಬರುವುದಿಲ್ಲ. ಅವ್ರದ್ದು ವಯಸ್ಸು ಆಯಿತು ಅವರಿಗೆ ಸುಮಾರು. ಹಾಗೆ ಆಸ್ಪತ್ರೆಗೆ ನೋಡಲಿಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ಮನೆಗೆ ಹೋಗುವಂತ. ಒಂದು ಅರ್ಧ ಗಂಟೆ ಉಂಟು ಕಾರ್ಕಳದಿಂದ ಅಲ್ಲಿಗೆ ಹೋಗಲಿಕ್ಕೆ. ನಾವು 4 ಜನ ಹೋಗ್ತಾ ಇದ್ದೇವೆ ರಿಕ್ಷಾದಲ್ಲಿ. ನನ್ನ ಮಗಳು, ನಾನು, ನನ್ನ ಹಸ್ಬೆಂಡು, ನನ್ನ ಮಗ ವಿಡಿಯೋ ಮಾಡೋದು ಎಲ್ಲ. ದಯವಿಟ್ಟು ನನ್ನ ವಿಡಿಯೋ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೋಗ್ತಾ ಇದ್ದೇವೆ. ಮಾವ ಇಲ್ಲ, ಅವರ ಅಪ್ಪ ಇದ್ದಾರೆ. ಮಾವ ತೀರಿ ಹೋಗಿದ್ದಾರೆ. ನನ್ನ ಹಸ್ಬೆಂಡಿದ್ದು ತಂದೆ ಇಲ್ಲ. ತಂದೆ ಇದ್ದಾರೆ, ಅಜ್ಜ. ಅವರನ್ನು ನೋಡಲಿಕ್ಕೆ ಹೋಗೋದು ಈಗ. ಅಂದರೆ ನಮ್ಮ ಅತ್ತೆ ಬೇರೆ ಮನೆ ಮಾಡಿದ್ದಾರೆ. ಇಲ್ಲಿ ಇರೋದು ಅವರ ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತು ಅಜ್ಜ, ಅಜ್ಜಿ ಮತ್ತು 2 ಮಕ್ಕಳಿದ್ದಾರೆ. ನನ್ನ ಹಸ್ಬೆಂಡಿದ್ದು ಅಮ್ಮ ಬೇರೆ ಇದ್ದಾರೆ. ಅವರು ಮತ್ತು ಅವರ ಅಣ್ಣ, ಅಮ್ಮ ಮತ್ತು ಅವರ ಅಣ್ಣ, ಹಸ್ಬೆಂಡಿದ್ದ ಅಣ್ಣ. ಸ್ವಲ್ಪ ದೂರ ಉಂಟು ಇನ್ನು. ಅಂದರೆ ಅಲ್ಲಿ ಒಳದಾರಿಯಲ್ಲೆಲ್ಲ ಹೋಗಬೇಕು. ನನ್ನ ಮಗ ವಿಡಿಯೋ ಮಾಡೋದೆಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಈಗ ಬರ್ತದೆ ಇನ್ನೊಂದು ಬಂತು. ಹತ್ರ ಆಯಿತು. ಬಂದ್ವಿ. ಒಂಥರ ಅಲ್ಲೇ ನಮ್ಮ ಮಾವ ಅಂದರೆ ನನ್ನ ಹಸ್ಬೆಂಡ್ ಚಿಕ್ಕಪ್ಪ ಬಸ್ಲೆ ಎಲ್ಲ ನಟ್ಟಿದ್ದಾರೆ ನೋಡಿ. ತುಂಬ ಇದೆ ಬಸ್ಲೆ, ಇದೆಲ್ಲ ಬಸ್ಲೆ ನಟ್ಟಿದ್ದು. ಹಾಗೆ ಇದು ಮನೆ, ನಮ್ಮ ಮಾವನ ಮನೆ. ಹಾಗೆ ನಾವು ಮೀನು ತಗೊಂಡೋಗಿ ಎಲ್ಲ ಸರಿ ಮಾಡಿ ಪದಾರ್ಥ ಮಾಡಿ ಈಗ ಊಟ ಮಾಡ್ತಾ ಇದ್ದೇವೆ. ಊಟ ಎಲ್ಲ ಆಗಿ ಮನೆಗೆ ಹೊರಟಿದ್ದು. ಈಗ ಸಂಜೆ 4 ಗಂಟೆ ಇತ್ತು. ಕಟ್ಟಿಗೆ ತರುವಂತ ಹೊರಟಿದ್ದು. ಸ್ನಾನ ಮಾಡಲಿಕ್ಕೆ ನೀರು ಕಾಯಿಸಲಿಕ್ಕೆ ಉಂಟು, ಅದಕ್ಕೆ ಕಟ್ಟಿಗೆ ತರ್ತಾ
ತರುವ ಅಂತ ಹೊರಟಿದ್ದೇನೆ. ಇಲ್ಲಿ ಸ್ವಲ್ಪ ಉಂಟು, ಕಟ್ಟಿಗೆ ಇಲ್ಲ, ಸ್ವಲ್ಪ ಸ್ವಲ್ಪ ಉಂಟು. ಇವಾಗ ತಗೊಂಡು ಹೊರಟಿದ್ದೇನೆ ಮನೆಗೆ. ಇನ್ನು 6 ಗಂಟೆ ಮಕ್ಕಳು ಬರ್ತಾರೆ. ಮಕ್ಕಳು ಬರುವಾಗ ಸ್ನಾನ ಮಾಡಲಿಕ್ಕೆ ನೀರು ರೆಡಿ ಆಗಬೇಕು. ಅವರು ಟ್ಯೂಷನ್ಗೆ ಹೋಗ್ತಾರೆ, ಬರುವಾಗ 6 ಗಂಟೆ ಆಗ್ತದೆ. ಶಾಲೆಯಿಂದ ಡೈರೆಕ್ಟ್ ಟ್ಯೂಷನ್ಗೆ ಹೋಗ್ತಾರೆ. ಹಾಗೆ ಬೆಂಕಿ ಎಲ್ಲ ಆಗ್ತಾ ಉಂಟು. ಇದೇ ಜನವರಿ 16ಕ್ಕೆ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಉಂಟು. ತಪ್ಪದೆ ಎಲ್ಲರೂ ಬನ್ನಿ. ಇದೇ ಅದು. ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್.